ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಎಂಬಳ್ಳಿ ಗ್ರಾಮದಲ್ಲಿ ಗುರುವಾರ ಸಂಜೆ ಭಾರಿ ಅನಾಹುತವೊಂದು ಸಂಭವಿಸಿದೆ. ಸಿಡಿಲು ಬಡಿದ ಪರಿಣಾಮವಾಗಿ ಪವನ್ ವಿದ್ಯುತ್ ಉತ್ಪಾದನಾ ಘಟಕ ವಿಂಡ್ ಫ್ಯಾನ್ ಬೆಂಕಿಗಾಹುತಿಯಾಗಿದ್ದು, ಈ ದುರ್ಘಟನೆಯಿಂದಾಗಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಮತ್ತು ಅಪಾರ ಪ್ರಮಾಣದ ಆಸ್ತಿ ನಷ್ಟ ಸಂಭವಿಸಿದೆ. ಕೂಡ್ಲಿಗಿ ತಾಲೂಕಿನಾದ್ಯಂತ ಗುರುವಾರ ಸಂಜೆ ಜೋರು ಮಳೆಯಾಗಿದ್ದು, ಈ ವೇಳೆ ಗುಡುಗು ಸಹಿತ ಸಿಡಿಲು ಸಹ ಕಾಣಿಸಿಕೊಂಡಿದ್ದು, ಎಂಬಳ್ಳಿ ಗ್ರಾಮದ ಹೊರವಲಯದಲ್ಲಿ ಸ್ಥಾಪಿಸಲಾಗಿದ್ದ ಪವನ ವಿದ್ಯುತ್ ಘಟಕದ ಮೇಲೆ ಸಿಡಿಲು ಬಿದ್ದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ. ನೋಡುತ್ತಿದ್ದಂಗೆ ಬೆಂಕಿ ವ್ಯಾಪಕವಾಗಿ ಹರಡಿ ಘಟಕ ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದ್ದು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ವಿಂಡ್ ಫ್ಯಾನ್ ಬೆಂಕಿಗಾಹುತಿಯಾದ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಅನೇಕರು ಈ ದೃಶ್ಯಗಳನ್ನು ಕಂಡು ಆಘಾತ ವ್ಯಕ್ತಪಡಿಸುತ್ತಿದ್ದಾರೆ. ರೈತಾಪಿ ವರ್ಗವು ದಿಢೀರ್ ಸುರಿದ ಮಳೆಯಿಂದಾಗಿ ತಮ್ಮ ಜಾನುವಾರುಗಳನ್ನು ಮತ್ತು ಕಟಾವು ಮಾಡಿದ ಬೆಳೆಗಳನ್ನು ರಕ್ಷಿಸಲು ಪರದಾಡುತ್ತಿದ್ದು, ಹಲವಾರು ರೈತರು ತಮ್ಮ ಜಾನುವಾರುಗಳನ್ನು ರಕ್ಷಿಸಿ ಸ್ಥಳಗಳಿಗೆ ಸ್ಥಳಾಂತರಿಸಲು ಹರಸಾಹಸ ಪಟ್ಟಿದ್ದಾರೆ. ಈ ಘಟನೆ ಹೊನಸಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಕಾಯಲಾಗುತ್ತಿದ್ದು, ಈ ಘಟನೆಯಿಂದಾಗಿ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಕಾಣುತ್ತೆ ನೋಡಿಗ ಇವ್ ಪಕ್ಕದಲ್ಲಿ ಇವು ಕಾಣುತ್ತೇನೆ ಸುಟ್ಟಂಗಲ್ಲ ಈಗ ಹಿಂಗೆ ನೆನ್ಕಬರ ಹಿಂಗೆ ಮಾಡು ಉಳ್ಳರಿಗೆ ಜೋಮ್ ಆಗ್ತದೆ ಕಾಣ್ತದೆ. ಅದೇನು ಮಾಡೋಕ್ಕಾಗಲ್ಲ ಜೂಮಾಕ ಮರ ಆಗ ಹಂಗೆ ಸ್ವಲ್ಪ ಹಾಕೋ ಏನಾವ ಕಾಣುತ್ತೆ ನೋಡಿಗ ಇವು ಪಕ್ಕದಲ್ಲಿ ಇವು ಕಾಣುತ್ತೇನೆ ಸುಟ್ಟಂಗಲ್ಲ ಈಗ ಹಿಂಗೆ ನೆನ್ಕಬರ ಹಿಂಗೆ ಮಾಡು ಉಳ್ಳರಿಗೆ ಜೂಮ್ ಆಗ್ತದೆ ಕಾಣ್ತದೆ.